ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬೆಳಗ್ಗೆ 7 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಂತೂ ಮಳೆ ಕಡಿಮೆ ಆಗ್ತಾನೇ ಇಲ್ಲ. ದಿನಕ್ಕೂ ಕೂಡ ಮಳೆಯ ಒಂದು ಹೇಳಬೇಕೇ ಆಗಿಲ್ಲ. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಅಥವಾ ಬೇರೆ ಕಡೆಯವ್ರಿಗೆ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಆಗಿದೆ ಸಿಚುವೇಶನ್ ಅಂತ. ಆ್ಯಂಡ್ ಇದು ನಮ್ಮ ಮನೆ ಪಾಟಲ್ಲಿ ಅರಳಿದ ದಾಸವಾಳದ ಹೂವು. ಮನೆಯಲ್ಲೇ ಆಗಿರೋವಂಥ ಹೂಗಳನ್ನು ನೋಡೋಕ್ಕೆ ಒಂದು ಖುಷಿ. ದೇವರಿಗೆ ಏರಿಸೋದು ಒಂಥರ ಖುಷಿಯಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಆ್ಯಂಡ್ ವೆದರ್ ತುಂಬಾ ಕೂಲ್ ಆಗಿತ್ತು. ಅದಾದಮೇಲೆ ಒಳಗಡೆ ಬಂದು ರೆಗ್ಯುಲರಾಗಿ ಜೀರಿಗೆ ಹಾಗೂ ಮೆಂತ್ಯ ಕಾಳನ್ನು ಕುದಿಸಿ ಅದನ್ನು ನೀರನ್ನ ಸೋದಿಸ್ಕೊಂಡು ಕುತ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸೋದಿಸ್ಕೊಂಡಿರೋ ಮೆಂತ್ಯಕಾಳು ಹಾಗೆ ಜೀರಿಗೆನ ಇದನ್ನು ನಾನು ಬಿಸಾಡೋದು ಇಲ್ಲ. ಏನು ಮಾಡ್ತೀನಿ ಅಂದರೆ, ಯಾವುದೇ ರೀತಿ ಪಲ್ಯನ ಮಾಡಿರ್ತೀನಿ ಅಥವಾ ಯಾವುದಾದ್ರೂ ರೈಸನ್ನು ಒಗ್ಗರಣೆ ಹಾಕಿದಾಗ ಅದಕ್ಕೆ ನಾನು ಬಳಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಯೂಸ್ ಮಾಡಬೇಕು. ಆ್ಯಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಪಾಲಕ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ತುಂಬ ಮೆತ್ತಗೆ ಮಾತಾಡ್ತಾಯಿದ್ದೀನಿ ಬಿಕಾಸ್ ಮಗಳು ಮಲಗಿದ್ದಾಳೆ. ಹಾಗಾಗಿ ಎಡಿಟ್ ಮಾಡ್ತಾ ಇರೋದು, ನೈಟ್ ಮಾಡ್ತಾ ಇರೋದು, ಇವಾಗ ಅಪ್ಲೋಡ್ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ. ಸೊ ಅವಾಗೆ ಮಾಡೋಣ, ಡೈಲಿ ವ್ಲಾಗ್ನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲವೊಂದು ಬ್ಯುಸಿ ನನ್ನ ಕೆಲಸಗಳಿದ್ದೇ ಇರುತ್ತೆ ಮಗು ಇದ್ಮೇಲೆ ಮನೆಯಲ್ಲಿ. ಹಾಗಾಗಿ ಕೆಲವೊಂದು ಟೈಮ್ ಆಗೋದಿಲ್ಲ. ಆದರೂ ಆವತ್ತಿನ ದಿವಸನೇ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ವಾಚ್ ಮಾಡ್ತಾಯಿದ್ದೀರಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಸಹಕಾರ ನನ್ನ ಮೇಲೆ ಯಾವತ್ತೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಅದ್ರ ಜೊತೆಗೆ ಮಧ್ಯಾಹ್ನಕ್ಕೆ ನಾನು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ದಿನ ವ್ಲಾಗಲ್ಲಿ ಅಂದರೆ ಈಗ ಹಾಕಿರೋ ವ್ಲಾಗಲ್ಲಿ ಬರೀ ರೊಟ್ಟಿ ಅಂತಲೇ ಹೇಳ್ತಿದ್ದೀನಿ. ಹೌದು, ಇತ್ತೀಚೆಗೆ ನಾನು ಜಾಸ್ತಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ರೊಟ್ಟಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಚಪಾತಿ ತುಂಬ ರೇರ್ ಮಾಡ್ತಾಯಿದ್ದೀನಿ, ಆಮೇಲೆ ಅವಾಗವಾಗ ಮಾಡ್ತಾ ಇರೋದು. ಆಮೇಲೆ ಈಗ ವೆದರ್ ಅಷ್ಟು ಚೆನ್ನಾಗಿರಲಿಕ್ಕೆ ಅಂದರೆ ಮನೆಯಲ್ಲಿ ಹುಷಾರು ಇಲ್ಲ, ಹಾಗಾಗಿ ಚಪಾತಿನೂ ಮಾಡ್ತಾ ಇಲ್ಲ, ಡೈಜೆಷನ್ ಆಗಲ್ಲ ಕರೆಕ್ಟಾಗಿ ಅಂತ. ಇಲ್ಲಿ ನಾನು ಪನ್ನೀರ್ ಸ್ಟಫ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಟೇಸ್ಟು ಅಂತ. ಸೊ ಏನಾದರೂ ನಾವು ಮಾಡೋ ಅಡುಗೆನಲ್ಲೇ ಸ್ವಲ್ಪ ನಾವು ತಿಳಿದಿರಬೇಕು, ಯಾವುದು ಕಾಂಬಿನೇಷನ್ ಅದು ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ನಾವು ಅಡುಗೆನ ಮಾಡಬೇಕು. ಆ್ಯಂಡ್ ಮನೆಯವರು ಎಲ್ಲರಿಗೂ ಕೂಡ ನಾವು ಮಾಡೋ ಅಡುಗೆ ಇಷ್ಟ ಆಗಬೇಕು. ಬರೀ ನಮಗಷ್ಟೇ ಅಲ್ಲದೆ ಅವ್ರುಗಳಿಗೂ ಇಷ್ಟ ಆಗಬೇಕು. ಎಷ್ಟೇ ಟೇಸ್ಟಾಗಿ ಮಾಡಿದರೂ ಕೂಡ ಕೆಲವೊಂದು ಸಾರಿ ಎಲ್ಲರಿಗೂ ಇಷ್ಟ ಆಗಲ್ಲ ಅಡುಗೆ. ಹಾಗಾಗಿ ತಿಂದಾದ್ಮೇಲೆ ಮಧ್ಯಾಹ್ನದ ನೋಡ್ಬೋದು, ಇದು ತೋರಿಸ್ತಾ ಇರೋದು ಮಧ್ಯಾಹ್ನ ಅಂದರೆ 3:30-4 ಗಂಟೆ ಆಗಿತ್ತು. ಬೆಳಿಗ್ಗೆ ಹೇಗಿತ್ತು ಸಾಯಂಕಾಲ ಕೂಡ ನೋಡೋಕ್ಕೆ ಸೇಮ್ ವೆದರ್ ಏನು ಚೇಂಜಸ್ ಇಲ್ಲ. ಸೆಂಟ್ರಲ್ಲಿ ಮಳೆ ಜೋರಾಗಿ ಬರೋದು ನಿಲ್ಲೋದು ಇದ್ದೇ ಆಗಿದೆ. ದಿನ ಅದನ್ನು ನೋಡಿ ಸೊ ಅಭ್ಯಾಸ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ನಾವಿರೋ ಏರಿಯಾದಲ್ಲಿ ಅಷ್ಟೊಂದು ಅಂದರೆ ನ್ಯೂಸಲ್ಲಿ ನೋಡ್ತಾ ಇರೋ ಥರ ಕಷ್ಟ ಏನಿಲ್ಲ, ನಾವು ಆರಾಮಾಗೇ ಇದ್ದೀವಿ. ಆ್ಯಂಡ್ ಸಂಜೆಗೆ ನಾನಿಲ್ಲಿ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಕಾಲಿಫ್ಲವರ್ನ ಚೆನ್ನಾಗಿ ಬಿಡಿಸ್ತಾ ಇದ್ದೀನಿ. ಹುಳಗಳಂತೂ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಕಣ್ಣಿಗೆ ಕಾಣದೇ ಇರೋ ಅಂಥ ಹುಳಗಳು ಇರುತ್ತೆ. ಅದನ್ನು ನಾವು ನೀಟಾಗಿ ಎಲ್ಲನೂ ತೆಗೆದು ಬಿಡಿಸಿ ಸ್ವಲ್ಪ ಇದನ್ನು ಒಂದು ಕುದಿಯಷ್ಟು ಕುದಿಸ್ಬೇಕು. ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ತೆಕ್ಕೊಳ್ಬೇಕು. ಅದಾದಮೇಲೆ ನಾನು ಈ ಕಡೆ ಆಲೂಗಡ್ಡೆ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮತ್ತು ಕಾಲಿಫ್ಲವರ್ ಎರಡೂ ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಬೇಯ್ತಾ ಇದೆ, ನಾನು ಈ ಕಡೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಸೊ ಜ್ಯೂಸನ್ನ ಕುಡಿತಾ ಇದ್ದೀನಿ ನಾನು. ಸೊ ಆ ಟೈಮಲ್ಲಿ ನಾನು ಜ್ಯೂಸ್ ಕುಡ್ದಾದ್ಮೇಲೆ ನೋಡಿ ಎರಡೂ ಕೂಡ ಬೆಂದಿತ್ತು. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇದಕ್ಕೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ನ ಹಾಕ್ಕೊಳ್ಬೋದು. ನಾನು ಬರೀ ಇಲ್ಲಿ ಎರಡೇ ಇಂಗ್ರೀಡಿಯೆಂಟ್ಸ್
ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನಿಮಗೆ ಈ ರೆಸಿಪಿ ಬೇಕು ಅಂದರೆ ಮಿನಿ ವ್ಲಾಗ್ನ ನೋಡ್ಬೋದು ಅಥವಾ ಶಾರ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.